ಸ್ನೇಹಿತರೆ, ಕಳೆದ ವಾರ ಪಂಚಪರಿವರ್ತನ ಸರಣಿಯ 4ನೇ ಆಯಾಮವಾದಂತಹ ಕುಟುಂಬ ಪ್ರಬೋಧನದ ಬಗ್ಗೆ ವಿವರವಾಗಿ ತಿಳಿಸಿದ್ದೇವೆ. ಇವತ್ತು ನಾವು 5ನೇ ಮತ್ತು ಕೊನೆಯ ಆಯಾಮವಾಗಿರುವಂತಹ ನಾಗರಿಕ ಶಿಷ್ಟಾಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಯಾವುದೇ ದೇಶ ಮತ್ತು ಸಮಾಜದ ಉತ್ತಮ ಸಂಚಲನೆ ಮತ್ತು ಸಂವರ್ಧನೆಗೆ ಅಲ್ಲಿನ ನಾಗರಿಕರು ಪಾಲಿಸಬೇಕಾದಂತಹ ಕೆಲವು ಹಕ್ಕುಗಳು ಮತ್ತು ಕರ್ತವ್ಯಗಳಿರುತ್ತೆ. ಇದರಿಂದಾಗಿ ಸೃಜನಶೀಲ ಸ್ವಾತಂತ್ರ್ಯದೊಂದಿಗೆ ವ್ಯಕ್ತಿಯು ದೇಶಕ್ಕೆ ಮತ್ತು ಸಾಮಾಜಿಕ ಜೀವನವನ್ನ ಸಮೃದ್ಧಗೊಳಿಸಲು ತಾನು ಕೊಡುಗೆ ನೀಡಲು ಸಮರ್ಥನಾಗ್ತಾನೆ. ಭಾರತದಲ್ಲಿಯೂ ಇಂಥದ್ದೇ ನಾಗರಿಕ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಸ್ತಿತ್ವದಲ್ಲಿದೆ. ನಾಗರಿಕ ಹಕ್ಕುಗಳು ಅಂದ್ರೆ ಬೇರೆ ಯಾವುದೂ ಅಲ್ಲ, ಸಂವಿಧಾನದಲ್ಲಿ ಉಲ್ಲೇಖಿಸಿರುವ ಮತ್ತು ದೇಶದ ನಾಗರಿಕರಿಗೆ ನೀಡಲಾಗಿರುವಂತಹ ಮೂಲಭೂತ ಹಕ್ಕುಗಳು. ಹಾಗೆಯೇ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆಯೂ ಉಲ್ಲೇಖ ಇದೆ. ದೇಶವಾಸಿಗಳು ಅಂದರೆ ನಾಗರಿಕರಾದಂತಹ ನಾವು ಮೂಲಭೂತ ಹಕ್ಕುಗಳಿಗೆ ಕೊಡುವಷ್ಟೇ ಪ್ರಾತಿನಿಧ್ಯವನ್ನ ಮೂಲಭೂತ ಕರ್ತವ್ಯಗಳಿಗೂ ಕೊಡಬೇಕು ಅನ್ನುವಂಥದ್ದು ಸಂವಿಧಾನದ ಆಶಯ. ಆದರೆ ಭಾರತದಲ್ಲಿ ನಾಗರಿಕರು ಹಕ್ಕುಗಳ ಬಗ್ಗೆ ಮಾತನಾಡುವಷ್ಟು ಕರ್ತವ್ಯಗಳ ಬಗ್ಗೆ ಮಾತನಾಡೋದಿಲ್ಲ. ಈ ಕಾರಣದಿಂದಾಗಿಯೇ ಭಾರತದಲ್ಲಿ ನಾಗರಿಕ ಕರ್ತವ್ಯ ಅಂದರೆ ಅದು ಇನ್ಯಾರೋ ಮಾಡ್ತಾರೆ, ಅವರು ಮಾಡಿದರೆ ಸಾಕು, ನಮಗೆ ಸಂಬಂಧಪಟ್ಟದ್ದಲ್ಲ ಅನ್ನುವಂತಹ ಮಾನಸಿಕತೆ ಬೆಳೆದು ಬಿಟ್ಟಿದೆ. ದೇಶದ ನಾಗರಿಕರಲ್ಲಿ ನಾಗರಿಕ ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಬೇಕು. ಹಕ್ಕುಗಳಷ್ಟೇ ಪ್ರಾತಿನಿಧ್ಯ ಕರ್ತವ್ಯಗಳಿಗೂ ಸಿಗಬೇಕು. ನಿಯಮಾವಳಿಗಳನ್ನು ರೂಪಿಸುವುದು ನಮ್ಮ ಸಂರಕ್ಷಣೆಗೆ, ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕಿರುವುದು ನಮ್ಮ ಕರ್ತವ್ಯ. ಈ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನುವಂತಹ ಉದ್ದೇಶದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಶಿಷ್ಟಾಚಾರ ಎನ್ನುವಂತಹ ಪರಿಕಲ್ಪನೆಯನ್ನ ತನ್ನ ಪಂಚಪರಿವರ್ತನೆಯ ಆಯಾಮದಲ್ಲಿ ಸೇರಿಸಿಕೊಂಡಿದೆ. ಹಾಗಾದ್ರೆ ನಾಗರಿಕ ಶಿಷ್ಟಾಚಾರ ಅಂದ್ರೆ ಏನು? ಯಾವುದೆಲ್ಲ ನಾಗರಿಕ ಶಿಷ್ಟಾಚಾರದ ಅಡಿಯಲ್ಲಿ ಬರ್ತದೆ? ಈ ಬಗ್ಗೆ ತಿಳಿದುಕೊಂಡು ಬರೋಣ. ಈಗಾಗಲೇ ಹೇಳಿದ ಹಾಗೆ ಭಾರತದಲ್ಲಿ ಮೂಲಭೂತ ಕರ್ತವ್ಯಗಳು ಸಂವಿಧಾನದಲ್ಲಿ ಅಡಕವಾಗಿದೆ. ಅವುಗಳು ಯಾವುದು ಅಂತ ಹೇಳಿದ್ರೆ, ಸಂವಿಧಾನಕ್ಕೆ ಬದ್ಧರಾಗಿರುವುದು ಮತ್ತು ಅದರ ಆದರ್ಶಗಳು, ಸಂಸ್ಥೆಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದಂತಹ ಉನ್ನತ ವಿಚಾರಗಳನ್ನು ಆದರ್ಶವಾಗಿ ಇಟ್ಟುಕೊಳ್ಳುವುದು ಮತ್ತು ಅನುಸರಿಸುವಂಥದ್ದು, ಭಾರತದ ಸಾರ್ವಭೌಮತ್ವ, ಏಕತೆ, ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಸಂರಕ್ಷಿಸುವುದು, ದೇಶವನ್ನು ರಕ್ಷಿಸುವುದು ಮತ್ತು ಅಗತ್ಯವಿದ್ದಾಗ ರಾಷ್ಟ್ರೀಯ ಸೇವೆಯನ್ನು ಒದಗಿಸುವಂಥದ್ದು, ಸಾಂಪ್ರದಾಯಿಕ, ಪ್ರಾದೇಶಿಕ ಅಥವಾ ವಿಭಾಗೀಯ ವೈವಿಧ್ಯತೆಗಳನ್ನು ಮೀರಿ ಭಾರತದ ಎಲ್ಲ ಜನರಲ್ಲಿ ಸಹೋದರತ್ವ ಮತ್ತು ಸದ್ಭಾವನೆಯ ಮನೋಭಾವವನ್ನು ಉತ್ತೇಜಿಸುವುದು ಮತ್ತು ಮಹಿಳೆಯರ ಘನತೆಯನ್ನು ಅಪಮಾನಿಸುವಂತಹ ಆಚರಣೆಗಳನ್ನು ತ್ಯಜಿಸುವಂಥದ್ದು, ಭಾರತ ದೇಶದ ಸಂಯುಕ್ತ ಪರಂಪರೆಯನ್ನು ಗೌರವಿಸುವುದು ಮತ್ತು ಸಂರಕ್ಷಿಸುವುದು, ಅರಣ್ಯಗಳು, ಸರೋವರಗಳು, ನದಿಗಳು, ವನ್ಯಜೀವಿಗಳಂತಹ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ಮತ್ತು ಎಲ್ಲ ಜೀವಿಗಳ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರುವಂಥದ್ದು, ವೈಜ್ಞಾನಿಕ ಮನೋಭಾವ, ಮಾನವತಾವಾದ ಮತ್ತು ವೈಚಾರಿಕ ಮತ್ತು ಸುಧಾರಣೆಯ ಮನೋಭಾವವನ್ನು ವಿಕಾಸಗೊಳಿಸುವುದು, ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಿಸುವುದು ಮತ್ತು ಹಿಂಸಾಚಾರವನ್ನು ತ್ಯಜಿಸುವಂಥದ್ದು, ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಯ ಎಲ್ಲ ಕ್ಷೇತ್ರಗಳಲ್ಲಿ ಉತ್ಕೃಷ್ಟತೆಯನ್ನು ತರಲು ಪ್ರಯತ್ನಿಸುವಂಥದ್ದು. ಇದರಿಂದಾಗಿ ರಾಷ್ಟ್ರವು ನಿರಂತರವಾಗಿ ಉನ್ನತ ಮಟ್ಟಕ್ಕೆ ಏರುವುದಲ್ಲದೆ ಅನೇಕ ಸಾಧನೆಗಳನ್ನು ಮಾಡಬಲ್ಲದು. 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯವಾಗಿ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸುವುದು. ಇದನ್ನ 2002 86ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಸೇರಿಸಲಾಗಿದೆ. ಇವುಗಳು ಸಂವಿಧಾನದಲ್ಲಿ ಉಲ್ಲೇಖಿಸಿರುವಂತಹ ಮೂಲಭೂತ ಕರ್ತವ್ಯಗಳು. ಈ ಕರ್ತವ್ಯಗಳ ಕಡ್ಡಾಯ ಪಾಲನೆಯಾಗಬೇಕು ಅನ್ನುವಂತಹ ವಿಚಾರ ಕೂಡ ಸಂವಿಧಾನದಲ್ಲಿದೆ. ಹಾಗಾದ್ರೆ ಇವಿಷ್ಟನ್ನೇ ಪಾಲನೆ ಮಾಡಿದರೆ ಸಾಕ ಎಂಬಂತಹ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸಬಹುದು. ಅಲ್ಲ, ಈ ಮೂಲಭೂತ ಕರ್ತವ್ಯಗಳ ಪಾಲನೆಯ ಜೊತೆಗೆ ವೈಯಕ್ತಿಕವಾಗಿಯೂ ನಾವು ಕೆಲವೊಂದು ಉತ್ತಮ ಶಿಷ್ಟಾಚಾರವನ್ನು ಬೆಳೆಸಿಕೊಳ್ಳಬೇಕು. ಸರ್ಕಾರಗಳು ರಸ್ತೆಯ ನಿಯಮಗಳನ್ನು ಸಾರ್ವಜನಿಕರ, ನಾಗರಿಕರ ಸುರಕ್ಷತೆಗೆ ಅಂತ ಹೇಳಿಯೇ ರೂಪಿಸಿದ್ದು. ಅವುಗಳನ್ನು ಪಾಲಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಮತದಾನ ಮಾಡುವುದು ನಮ್ಮ ಹಕ್ಕು ಅಂತ ಬಿಂಬಿಸಲಾಗಿದೆ, ಆದರೆ ಅದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಮತದಾನ ಮಾಡಿ ಯೋಗ್ಯ ಸರ್ಕಾರವನ್ನು ಆಯ್ಕೆ ಮಾಡುವುದು ನಮ್ಮ ಕರ್ತವ್ಯ. ಯಾರಿಗೆ ಮತ ಚಲಾಯಿಸಬೇಕು ಅನ್ನುವುದು ನಮ್ಮ ಹಕ್ಕು ಅನ್ನುವುದಾಗಿ ನಾವು ಭಾವಿಸಬೇಕು. ರಾಷ್ಟ್ರೀಯ ಸಂಪತ್ತನ್ನು ರಕ್ಷಣೆ ಮಾಡುವಂಥದ್ದು, ಅರಣ್ಯ, ನದಿ ಮೊದಲಾದವುಗಳು ರಾಷ್ಟ್ರೀಯ ಸಂಪತ್ತುಗಳು. ಅವುಗಳನ್ನು ಹಾಳು ಮಾಡದಂತೆ ರಕ್ಷಣೆ ಮಾಡುವುದು ನಮ್ಮ ಜವಾಬ್ದಾರಿ ಅಥವಾ ಕರ್ತವ್ಯ ಕೂಡ ಹೌದು. ಸಾರ್ವಜನಿಕ ಸ್ಥಳಗಳನ್ನು ಹಾಳು ಮಾಡದೇ ಇರುವಂಥದ್ದು, ಸಿಕ್ಕ ಸ್ಥಳಗಳಲ್ಲಿ ಉಗುಳಬಾರದು, ಗಲೀಜು ಮಾಡಬಾರದು, ಎಲ್ಲರಿಗೂ ಗೌರವ ಕೊಡುವಂತಹ ಸ್ವಭಾವ, ಎಲ್ಲರೊಂದಿಗೆ ಆತ್ಮೀಯತೆಯ ಭಾವದೊಂದಿಗೆ ವ್ಯವಹಾರ, ಮಹಿಳೆಯರ ಜೊತೆಗೆ ಗೌರವಯುತವಾದಂತಹ ನಡವಳಿಕೆ, ಐತಿಹಾಸಿಕ, ಪಾರಂಪರಿಕ, ಧಾರ್ಮಿಕ ಸ್ಥಳಗಳ ಸಂರಕ್ಷಣೆ, ಗೋಡೆ ಬರಹ ಇತ್ಯಾದಿಗಳನ್ನ ಆ ಸ್ಥಳಗಳಲ್ಲಿ ಮಾಡದೇ ಇರುವಂಥದ್ದು, ಪಶು ಪಕ್ಷಿಗಳು ಕೂಡ ನಮ್ಮಂತಹ ಜೀವಿಗಳು, ಅವುಗಳಿಗೆ ಉಪದ್ರವ ಅಥವಾ ನೋವುಂಟು ಮಾಡದಿರುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಅನುಚಿತ ವರ್ತನೆ, ಇತರರಿಗೆ ತೊಂದರೆಯಾಗದಂತೆ ಶಬ್ದ, ಹಾರ್ನ್ ಹಾಕಿಂಗ್ ಇತ್ಯಾದಿಯನ್ನ ಮಾಡದೇ ಇರುವಂಥದ್ದು, ಭ್ರಷ್ಟಾಚಾರ ರಹಿತ ಜೀವನವನ್ನ ಅನುಸರಿಸುವಂಥದ್ದು, ಆರ್ಥಿಕ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು, ಪರರ ವಸ್ತುಗಳು ಪಾಷಾಣಕ್ಕೆ ಸಮ ಎಂಬಂತಹ ಹಿರಿಯರ ಮಾತಿನ ಹಾಗೆ ನಡೆದುಕೊಳ್ಳುವುದು, ಪರರ ವಸ್ತು ಮತ್ತು ಹಣದ ಬಗ್ಗೆ ಉಪೇಕ್ಷೆಯ ದೃಷ್ಟಿ ಇರಬೇಕು. ಇವಿಷ್ಟೇ ಅಲ್ಲ, ಇನ್ನೂ ಹಲವಾರು ನಾಗರಿಕ ಕರ್ತವ್ಯ ವಿಚಾರಗಳು ಇವೆ. ನಮ್ಮ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳುವುದು ನಮ್ಮ ಕರ್ತವ್ಯವೇ ಆಗಿದೆ.
ದೇಶ ಮತ್ತು ಸಮಾಜದಲ್ಲಿ ಈ ಕರ್ತವ್ಯಗಳನ್ನು ಅನುಸರಿಸುವ ವಿಧಾನ ಹೇಗಿರಬೇಕು ಅಂತ ನಾವು ಯೋಚಿಸಬೇಕು. ಅತ್ಯಂತ ಮುಖ್ಯವಾದಂತಹ ವಿಷಯ ಅಂತ ಹೇಳಿದ್ರೆ ನಮ್ಮ ಆಚರಣೆಯೇ. ಸಮಾಜದ ಹಿರಿಯರು ಮತ್ತು ನಾಯಕರು ಈ ನಾಗರಿಕ ಕರ್ತವ್ಯವನ್ನ ಪಾಲಿಸಿದಾಗ ಸ್ವಾಭಾವಿಕವಾಗಿ ಸಾಮಾನ್ಯ ಜನರು ಮತ್ತು ಯುವಕ ಯುವತಿಯರು ಸಹ ಪಾಲಿಸಲು ಪ್ರಾರಂಭ ಮಾಡ್ತಾರೆ. ಮಹಾಜನೋಯೇನ ಗತಃ ಪಂಥಾಹ ಎಂಬ ವಾಕ್ಯದಂತೆ ದೊಡ್ಡ ವ್ಯಕ್ತಿಗಳು ಏನು ಮಾಡ್ತಾರೋ ಅದನ್ನೇ ಸಾಮಾನ್ಯ ಜನರು ಕೂಡ ಮಾಡಲು ಪ್ರಾರಂಭ ಮಾಡ್ತಾರೆ. ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಒಂದು ಉದಾಹರಣೆ ಹೀಗಿದೆ. ಅವರು ಶಿಕ್ಷಕರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಹಾಸ್ಟೆಲ್ನಲ್ಲಿದ್ದಂತಹ ಮಕ್ಕಳು ಬದನೆಯಿಂದ ತಯಾರಿಸಿದಂತಹ ಆಹಾರವನ್ನು ಸೇವಿಸದೆ ಕಸದ ಬುಟ್ಟಿಗೆ ಎಸೀತಾ ಇದ್ರು. ಇದನ್ನ ನೋಡಿದಂತಹ ಬಾಬು ರಾಜೇಂದ್ರ ಪ್ರಸಾದರು ಒಂದಷ್ಟು ಬದನೆ ಪಲ್ಯವನ್ನ ಕಸದ ಡಬ್ಬಿಯಿಂದ ಹತ್ತಿಕೊಂಡು ಊಟದ ಮೇಜಿನ ಬಳಿ ತಂದು ಊಟಕ್ಕೆ ಕುಳಿತು ಬಿಟ್ರು. ಅದನ್ನ ನೋಡಿದಂತಹ ವಿದ್ಯಾರ್ಥಿಗಳು ಕೈ ಮುಗಿದು ನಮ್ಮನ್ನ ಕ್ಷಮಿಸಿ, ಇಂದಿನಿಂದ ನಾವು ಈ ರೀತಿ ಆಹಾರವನ್ನ ಎಂದಿಗೂ ವ್ಯರ್ಥ ಮಾಡುವುದಿಲ್ಲ ಅಂತ ಹೇಳಿದರು. ಇಂತಹ ಉದಾಹರಣೆಗಳೊಂದಿಗೆ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಬಹುದು. ದೇಶದ ಬಗೆಗಿನ ಕರ್ತವ್ಯದ ಒಂದು ಸಣ್ಣ ಪ್ರಸಂಗ ಹೇಗಿದೆ. ಸ್ವಾಮಿ ರಾಮತೀರ್ಥರು ಜಪಾನಿನಲ್ಲಿ ಒಂದು ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಣ್ಣನ್ನು ತಿನ್ನಲು ಬಯಸಿ 2-3 ನಿಲ್ದಾಣಗಳಲ್ಲಿ ಇಳಿದರೂ ಕೂಡ ಅವರಿಗೆ ತಾಜಾ ಹಣ್ಣುಗಳು ಸಿಗಲಿಲ್ಲ. ಅವರು ತಮ್ಮ ಸೀಟಿನ ಬಳಿ ಬಂದು ಕುಳಿತು, ಇದು ಯಾವ ರೀತಿಯ ದೇಶ, ಇಲ್ಲಿ ತಾಜಾ ಹಣ್ಣುಗಳು ಕೂಡ ತಿನ್ನಲಿಕ್ಕೆ ಸಿಗುವುದಿಲ್ಲ ಅಂತ ಹೇಳಿದರು. ಇದನ್ನ ಕೇಳಿದ ಅವರ ಮುಂದೆ ಕುಳಿತಿದ್ದಂತಹ ಯುವಕನೊಬ್ಬ ಮುಂದಿನ ನಿಲ್ದಾಣದಲ್ಲಿ ಸದ್ದಿಲ್ಲದೆ ಇಳಿದು ಹೋಗಿ ಎಲ್ಲಿಂದಲೂ ತಾಜಾ ಹಣ್ಣುಗಳನ್ನು ತಕೊಂಡು ಬಂದ. ಇದರಿಂದ ಸಂತೋಷಗೊಂಡಂತಹ ಸ್ವಾಮಿ ರಾಮತೀರ್ಥರು ಅದರ ಬೆಲೆ ಎಷ್ಟು ಅಂತ ಕೇಳಿದಾಗ ಆ ಯುವಕ, ನೀವು ನಿಮ್ಮ ದೇಶಕ್ಕೆ ಹೋಗಿ ನನ್ನ ದೇಶದ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ, ಅದೇ ನೀವು ನನಗೆ ಕೊಡಬಹುದಾದಂತಹ ತಾಜಾ ಹಣ್ಣುಗಳ ಮೌಲ್ಯ ಅಂತ ಹೇಳಿದ. ಈ ರೀತಿಯ ದೇಶಭಕ್ತಿಯ ಭಾವನೆ ಮತ್ತು ಕರ್ತವ್ಯ ಪ್ರಜ್ಞೆ ತನ್ನ ದೇಶದ ಹೆಸರು ಹಾಳಾಗದಂತೆ ಕಾಪಾಡುವುದು ಯಾವುದೇ ದೇಶವನ್ನು ಶ್ರೇಷ್ಠ ದೇಶವನ್ನಾಗಿ ಮಾಡಬಲ್ಲಂತಹ ತತ್ವವಾಗಿದೆ. ಇದಲ್ಲದೆ ಕರ್ತವ್ಯದ ವಿಷಯವನ್ನು ಪ್ರಚಾರ ಮಾಧ್ಯಮದ ಮೂಲಕ ಶಾಲೆಗಳು, ಕಾಲೇಜುಗಳು ಮತ್ತು ಇತರ ಸಂಸ್ಥೆಗಳು ಮತ್ತು ಎಲ್ಲಿ ಮಕ್ಕಳು ಯುವಕರು ಹೆಚ್ಚಾಗಿ ಇದ್ದಾರೋ ಅಲ್ಲೆಲ್ಲ ವಿವಿಧ ರೀತಿಯ ಚರ್ಚೆಗಳು, ಭಾಷಣಗಳು, ನಾಟಕಗಳ ಮೂಲಕ ಕರ್ತವ್ಯ ಪಾಲನೆಯ ಪ್ರಸ್ತುತಿಗಳನ್ನು ಮಾಡಬೇಕು. ಇದರಿಂದಾಗಿ ಸಾಮಾನ್ಯ ಜನರಲ್ಲಿ ತಮ್ಮ ಕರ್ತವ್ಯಗಳ ಬಗ್ಗೆ ಅರಿವು ಮೂಡುತ್ತದೆ ಮತ್ತು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ಅನುಸರಿಸುವ ಮೂಲಕ ಭಾರತವನ್ನ ವಿಶ್ವ ನಾಯಕನನ್ನಾಗಿ ಮಾಡುವಲ್ಲಿ ತಮ್ಮ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.